ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರೋಹಿಣಿ. ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದು. ಆ ಯೂಟ್ಯೂಬ್ ಚಾನಲನ್ನು ಹೆಸರು ಏನಂತಂದರೆ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಅಂತ ಹೇಳಿ. ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಹೆಸರೇ ಹೇಳೋ ಥರ ಸ್ಮಾರ್ಟ್ ಅಂತಂದರೆ ಎಸ್ ಅಂತಂದರೆ ಸ್ಪೆಸಿಫಿಕ್, ಎಮ್ ಅಂತಂದರೆ ಮೆಜರಬಲ್, ಎ ಅಂತಂದರೆ ಅಚೀವೇಬಲ್, ಆರ್ ಅಂದರೆ ರಿಲಿವೆಂಟ್ ಆ್ಯಂಡ್ ಟಿ ಅಂದರೆ ಟೈಮ್ ಬೌಂಡ್. ಈ ಥರ ಸ್ಮಾರ್ಟಾಗಿ ಯಾವ ಥರ ನಾವು ಸ್ಟಡಿ ಮಾಡಬೇಕು, ಯಾವ ಥರ ಗೌರ್ಮೆಂಟ್ ಎಕ್ಸಾಮನ್ನು ಕ್ಲಿಕ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಇನ್ಫಾರ್ಮೇಷನನ್ನು ನಾನು ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೊಡ್ತೀನಿ. ಯಾವ ಥರ ಎಕ್ಸಾಮ್ಸ್ ಅಂದರೆ ಕಾಂಪಿಟೇಟಿವ್ ಫೀಲ್ಡ್ ಅಂತಂದರೆ ತುಂಬಾ ಈಗ ಜಾಸ್ತಿ ಜನ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಅಂದರೆ ಹೇಳಬೇಕು ಅಂತಂದರೆ ಈಗ ಜಾಸ್ತಿ ನೋಟಿಫಿಕೇಷನ್ ಕೂಡ ಆಗ್ತಿರೋದ್ರಿಂದ ಕಾಂಪಿಟೇಟಿವ್ ಫೀಲ್ಡ್ ತುಂಬಾ ದೊಡ್ಡದಿದೆ. ಆ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವೇನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಸ್ಮಾರ್ಟಾಗಿ ನಾವು ಸ್ಟಡಿ ಮಾಡಬೇಕು. ಹಾರ್ಡ್ ವರ್ಕು ಈ ಥರ ಮಾಡೋದ್ರಿಂದ ಸ್ಮಾರ್ಟಾಗಿ ಯಾವ ಥರ ನಾವು ಸ್ಟಡಿ ಮಾಡ್ತೀವೋ ಅದು ಮೇನು ಮ್ಯಾಟ್ರ್ ಆಗುತ್ತೆ. ನೀನು ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದೆ, ಏನು ಸ್ಕೋರ್ ಮಾಡಿದೆ, ಎಷ್ಟು ವರ್ಷ ಅದಕ್ಕೆ ಎಫರ್ಟ್ ಹಾಕಿದೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಸ್ಮಾರ್ಟಾಗಿ ಯಾವ ಥರ ಸ್ಟಡಿ ಮಾಡಿ ಎಕ್ಸಾಮನ್ನು ಯಾವ ಥರ ಕ್ಲಿಕ್ ಮಾಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಸ್ಮಾರ್ಟಾಗಿ ಯಾವ ಥರ ಸ್ಟಡಿ ಮಾಡೋದು, ಹಾರ್ಡ್ ವರ್ಕು ಮೇನ್ ಅಂದರೆ ಫೋಕಸ್ಸು ಹಾರ್ಡ್ ವರ್ಕ್ ಕೂಡ ಇರಬೇಕು. ಬಟ್ ಅದರಲ್ಲಿ ಸ್ಮಾರ್ಟ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸ್ಮಾರ್ಟಾಗಿ ಸ್ಟಡಿ ಮಾಡೋದು. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಹೇಳಬೇಕು ಅಂತಂದರೆ ನಂದು ಕಂಟೆಂಟ್ ಯಾವ ಥರ ಇರುತ್ತೆ ಎಲ್ಲ ಎಕ್ಸಾಮ್ಗೂ. ಅಂದರೆ ಒಂದು ಎಕ್ಸಾಮನ್ನು ನೀವು ತೊಗೊಂಡ್ರಿ ಅಂತಂದರೆ ಸಪೋಸ್ ಎಕ್ಸಾಂಪಲ್ UPSC ಅಂತ ತೊಗೊಂಡ್ರೆ UPSC ಸಿಲೆಬಸ್ ಕೂಡ ತುಂಬ ವಾಸ್ಟ್ ಸಿಲೆಬಸ್. ಅಂದರೆ ಅದರಲ್ಲಿ KPSC ಸೇಮ್ ಕಂಪ್ಯಾರಿಟಿವ್ಲಿ KPSC ಸಿಲೆಬಸ್ ಕೂಡ ತುಂಬ ವಾಸ್ಟ್ ಇದೆ. ಅದಕ್ಕೆ ಮಾಡ್ತಾ ಕೂತ್ರೆ ಹಾಗೆ ತುಂಬಾ ಟೈಮ್ ಹೋಗುತ್ತೆ. ಅದು ಸಿಲೆಬಸ್ಸನ್ನೆಲ್ಲ ನೋಡಿಕೊಂಡು ಆ ಥರ ಪ್ರತಿಯೊಂದಕ್ಕೂ ನೋಟ್ಸ್ ಮಾಡಿಕೊಂಡು ಅದನ್ನು ನಾವು ಸ್ಟಡಿ ಮಾಡಿ ಅದನ್ನು ನೆನಪಿಟ್ಕೊಂಡು ಅದನ್ನು ಎಕ್ಸಾಮ್ ಬರೆಯೋದ್ರಿಂದ ಇದು ತುಂಬಾ ಟೈಮ್ ಹೋಗುತ್ತೆ. ಅದಕ್ಕೆ ಯಾವ ಥರ ಸ್ಮಾರ್ಟಾಗಿ ಒಂದೊಂದು ಟಾಪಿಕ್ ಮೇಲೆ ನಾವು ನೋಟ್ಸ್ ಮಾಡೋದು. ಈಗ ಆ್ಯಕ್ಚುಲಿ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಇನ್ಫಾರ್ಮೇಷನ್ನ ತೊಗೊಂಡು ನಾವು ಆ ಸ್ಟಡಿನ ಮಾಡಲಿಕ್ಕೆ ಕೊಡಬೇಕು. ನಮ್ಮದು ಫೋಕಸ್ಸು ಯಾವುದಾದ್ರೂ ಒಂದು ದೊಡ್ಡ ಎಕ್ಸಾಮ್ ಇದ್ದು ಅಂತಂದರೆ ಅದನ್ನು ಕೆಳಗಿರುವಂಥ ಎಕ್ಸಾಮನ್ನಾದರೂ ನಾವು ಕ್ಲಿಯರ್ ಮಾಡ್ಬೋದು. ಅಂದರೆ ಈಗ UPSC ಎಕ್ಸಾಮ್ ಅಂತ ನಾವು ಏನಾದರೂ ಮೈಂಡಲ್ಲಿ ಇಟ್ಕೊಂಡಿದ್ರೆ ಕೆಳಗಡೆ ಇರುವಂಥ KPSCಯಲ್ಲಿ ಬರುವಂಥ ಗ್ರೂಪ್ ಸಿಯಲ್ಲಿ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ನಾವು ಕ್ಲಿಯರ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು ಅಂತಂದರೆ ಆ ಥರ ನಾಲೆಜನ್ನು ನಾವು ನಮ್ಮಲ್ಲಿ ಬಿಲ್ಡ್ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಫಸ್ಟು ನಾವು ಫೋಕಸ್ಸು ಯಾವಾಗಲೂ ದೊಡ್ಡದಾಗಿರುವಂಥ ಗುರಿಯನ್ನು ನಾವು ಹಿಡಿದಿದ್ರೆ ನಮಗೆ ಸಣ್ಣ ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡ್ಕೊತ ನಮ್ಮ ಆ ಗುರಿಯನ್ನು ನಾವು ತಲುಪ್ಬೋದು. ದೊಡ್ಡ ಎಕ್ಸಾಮನ್ನು ಕ್ಲಿಯರ್ ಮಾಡೋದು ಬಿಡೋದು ಆಯಿತು ಅಂತಂದರೆ ಫಸ್ಟ್ ಅಟೆಂಪ್ಟಲ್ಲಿ ಆಗ್ಬೋದು, ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ ಆಗ್ಬೋದು, ಥರ್ಡ್ ಅಟೆಂಪ್ಟಲ್ಲಿ ಆಗ್ಬೋದು. ಆದರೆ ಅದಕ್ಕಿಂತ ಕೆಳಗಿರುವಂಥ ಒಂದು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಇರುವಂಥ ಒಂದು ಕೆಪಾಸಿಟಿಯನ್ನು ಇರುವಂಥ ಒಂದು ಅಂದರೆ ನಮ್ಮ ಹತ್ರ ಏನಿದೆ ನಾಲೆಜಿಂದ ಯೂಸ್ ಮಾಡಿಕೊಂಡು ಕೆಳಗಿರುವಂಥ ಎಕ್ಸಾಮನ್ನಾದರೂ ನಾವು ಕ್ಲಿಯರ್ ಮಾಡ್ಬೋದು. ಅದಕ್ಕೆ ನಮ್ಮದು ಯಾವಾಗಲೂ ಡ್ರೀಮ್ಸ್ ಏನಿರಬೇಕು ಅಂತ ದೊಡ್ಡ ಡ್ರೀಮ್ಸನ್ನು ಕಾಣಬೇಕು ಅಂತ ಹೇಳಿ ಸಾಧಕರು ಹೇಳ್ತಾರೆ. ಅದೇ ಥರ ನಾವು ಫಸ್ಟು ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಫಸ್ಟ್ ಮೇನ್ ಅಂದರೆ ಸಿಲೆಬಸ್ ಯಾವ ಥರ ಇದೆ, ಫಸ್ಟ್ ಅದನ್ನು ಸಿಲೆಬಸ್ ಕಾಪಿ ಎಲ್ಲ ಹತ್ರನೂ ಇರಬೇಕು. ಅಂದರೆ ಸಿಲೆಬಸ್ ಯಾವ ಎಕ್ಸಾಮ್ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ, ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀವಿ, ಅದಕ್ಕೆ ಏನೇನು ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಅಂತಂದರೆ ಯಾವ ಥರ ಕ್ವಶನ್ಸ್ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಈ ಒಂದು ಟಾಪಿಕ್ ತೊಗೊಂಡಿದ್ವಿ ಅಥವಾ ಈಗ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಷ್ಟೊಂದೆಲ್ಲ ಬ್ರಾಂಚಸ್ಗಳಿವೆ. ಬ್ರಾಂಚಸ್ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಇವೆಲ್ಲನೂ ಅಂದರೆ ಪ್ರತಿಯೊಂದು ಒಂದೇನಂತಂದರೆ ಹೇಳಬೇಕು ಅಂತಂದರೆ 10 ರಿಂದ 15 ತರಹ ಚಾಪ್ಟರ್ಸ್ ಇರುತ್ತೆ. ಒಂದು 15 ಥರ ಬ್ರಾಂಚಸ್ಗಳಿರುತ್ತೆ. ಈಗ ಹಿಸ್ಟ್ರಿಯಲ್ಲಿ ಬಂದರೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಈ ಥರ. ಜಿಯೋಗ್ರಫಿಯಲ್ಲಿ ಬಂದರೆ ವರ್ಲ್ಡ್ ಜಿಯೋಗ್ರಫಿ, ನಂತರ ಕರ್ನಾಟಕ ಜಿಯೋಗ್ರಫಿ, ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ, ಈ ಥರ ಹಲವು ಬ್ರಾಂಚಸ್ಗಳಿವೆ. ಅದಕ್ಕೆ ಒಂದು ಎಕ್ಸಾಮ್ಗೆ ನಾವು ಪ್ರಿಪೇರ್ ಆದರೆ ಅದ್ರ ಕೆಳಗಿರುವಂಥ ಅನೇಕ ಎಕ್ಸಾಮ್ಗಳನ್ನು ನಾವು ಕ್ರ್ಯಾಕ್ ಮಾಡ್ಬೋದು. ಯಾಕಂತಂದರೆ UPSC ಎಕ್ಸಾಮ್ ಎಲ್ಲರೂ ಹೇಳ್ತಾರೆ UPSC ಎಕ್ಸಾಮ್ ಟಫ್ ಇದೆ ಅಂತೇಳಿ. ಬಟ್ ಟಫ್ ಇದೆ ಅಂದಮೇಲೆ ಅದಕ್ಕೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾವು ಮೊದಲೇ ಸೆಟ್ ಮಾಡಿಟ್ಟಿರಬೇಕು. ತುಂಬ ಅಂತಂದರೆ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ ಅಂತಂದರೆ 2 ಇಯರ್ಸ್ ಅನ್ನೋದಕ್ಕೆ ಸ್ಪೆಂಡ್ ಮಾಡಬೇಕು. 1 ಇಯರಲ್ಲಿ ಪ್ರಿಪ್ರೇಷನ್ ಮಾಡಬೇಕು, 1.5 ಇಯರಲ್ಲಿ ಅದು ಕ್ಯಾಲ್ಕುಲೇಟಿವ್ ಪ್ರಿಪ್ರೇಷನ್ ಮಾಡಬೇಕು. ಯಾವ ಥರ ಫಸ್ಟು ಅದನ್ನು ಒಂದು ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ನೋಟ್ಸ್ ಮೇಕಿಂಗ್ ಆಗಿರ್ಬೋದು, ನೋಟ್ಸನ್ನು ಯಾವ ಥರ ರೆಡಿ ಮಾಡ್ಕೋಬೇಕು, ರಿವಿಷನ್ ಯಾವ ಥರ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ
ಡೀಟೇಲ್ ಆಗಿ ನೀವು ಫಸ್ಟೇ ಪ್ಲ್ಯಾನಿಂಗ್ ಮಾಡಿಟ್ರೆ 1 ಇಯರ್ ಟೈಮ್ ಟೇಬಲನ್ನು ನೀವು ರೆಡಿ ಮಾಡಿಟ್ರೆ ನೆಕ್ಸ್ಟ್ ಇಯರ್ಗೆ ನಾವು ಅದನ್ನು ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮದೇನೋ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಾವು ಅದನ್ನು ನೆಕ್ಸ್ಟ್ ಅಟೆಂಪ್ಟ್ಗೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡೋ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮದು ಸ್ವಲ್ಪ ಎಲ್ಲನೂ ಅಂದರೆ ಜಾಸ್ತಿ ಸಿಲೆಬಸ್ ಕವರ್ ಆಗಿರುತ್ತೆ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಅದನ್ನು ರಿವಿಷನ್ ಮಾಡ್ಕೊಳ್ಳೋದ್ರಿಂದ ರಿವಿಷನ್ ಮಾಡಿ ಅದು ಆ ವಿಷಯ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಅದೇ ಥರ ನಾವು 1 ವರ್ಷ 1.5 ವರ್ಷ ನಾವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಫಕ್ತ್ ರಿವಿಷನ್ ಮಾಡಲಿಕ್ಕೆ ಕೊಟ್ವಿ ಅಂತಂದರೆ ಅದು ನೆಕ್ಸ್ಟ್ ಇನ್ನೂ 6 ತಿಂಗಳಲ್ಲಿ ನಾವು ಅದನ್ನು ಇನ್ನೂ ರಿವಿಷನ್ ಎಲ್ಲ ಮಾಡಿಕೊಂಡು ಆ ಎಕ್ಸಾಮನ್ನು ನಾವು 2 ಇಯರ್ಸಲ್ಲಿ ಒಂದು ಸ್ವಲ್ಪ 2 ಇಯರ್ಸ್ ಮ್ಯಾಕ್ಸಿಮಮ್ 2 ಇಯರ್ಸಲ್ಲಿ ಒಂದು ಗೋಲ್ ಅಂತ ಹಾಕೊಂಡ್ರೆ ನೆಕ್ಸ್ಟ್ ಇಯರಲ್ಲಿ ನಾವು ಆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಅದೇ ಥರ ಮೇಯ್ನಾಗಿ ಈ ಥರ ಎಲ್ಲನೂ ನಾವು ಸಿಲೆಬಸ್ಸನ್ನು ಕ್ಯಾಲ್ಕುಲೇಟಿವ್ಲಿ ಸ್ಟಡಿ ಮಾಡೋದ್ರಿಂದ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಟಫ್ ಆಗಲ್ಲ, ನಮಗೆ ತುಂಬಾ ಈಸಿಯಾಗಿ ಹೋಗೋದು. ಅದೇ ಥರ ನಾನು ಈ ಮೇನ್ ಇಂಟೆನ್ಷನ್ ಏನು ಅಂತಂದರೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ತೆಗೆಯೋದು. ಈ ಒಂದು ಯೂಟ್ಯೂಬ್ ಚಾನೆಲಲ್ಲಿ ನಾವು ಫಸ್ಟು UPSCಯನ್ನು ಟಾರ್ಗೆಟ್ ಮಾಡಿಟ್ಕೊಂಡು UPSCಗೆ ಪ್ರಿಪ್ರೇಷನ್ ಯಾವ ಥರ ಮಾಡಿರ್ತೀವಿ ಆ ಥರ ಟಾರ್ಗೆಟ್ ನಮ್ಮದು ಮೇನ್ UPSC ಆಗಿರುತ್ತೆ. ಕೆಳಗೆ ನಮಗೆ ನಿಯರ್ ಬರುವಂಥ ಎಲ್ಲ ಗೌರ್ಮೆಂಟ್ ಎಕ್ಸಾಮನ್ನು ಅಂದರೆ ಮೇನ್ಲಿ ಕರ್ನಾಟಕ ಗೌರ್ನಮೆಂಟ್ ನಡೆಸುವಂಥ ಎಲ್ಲ ಎಕ್ಸಾಮ್ಗಳನ್ನು ನಾವು ಕ್ಲಿಯರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ KPSCಯಲ್ಲಿ ನೋಡಬೇಕು ಅಂತಂದರೆ KS ಆಗಿರ್ಬೋದು, PS ಆಗಿರ್ಬೋದು, SDA, FDA, PC, ಆಮೇಲೆ PDO, ಈ ಥರ VAO ಈಗ ತಾನೇ ಕರೆದಿರುವಂಥ VAO, ನೆಕ್ಸ್ಟು ಹೇಳಬೇಕು ಅಂತಂದರೆ CTI ಲಾಸ್ಟ್ 2017 ಆಗಿತ್ತು. ಅದಾದಮೇಲೆ ಈಗ ತಾನೇ 2023 ಲಾಸ್ಟ್ ಇಯರಲ್ಲಿ ಆಯಿತು. ಅದೇ ಥರ ಈ ಥರ ಎಕ್ಸಾಮ್ಸ್ಗಳನ್ನೆಲ್ಲನೂ ನಾವು ಕ್ಲಿಯರ್ ಮಾಡ್ಬೋದು, ಗ್ರೂಪ್ ಸಿಯಲ್ಲಿ ಬರುವಂಥ ಎಲ್ಲ ಎಕ್ಸಾಮ್ಸ್. ಅದೇ ಥರ ಈ ಎಲ್ಲ ಎಕ್ಸಾಮ್ದು ಡೀಟೇಲ್ಸನ್ನು ವಿತ್ ಸಿಲೆಬಸ್ಸು ಆ ಎಕ್ಸಾಮ್ಗೆ ಯಾವ ಥರ ಸ್ಟಡಿ ಮಾಡಬೇಕು, ಅದಕ್ಕೆ ಸ್ಟಡಿ ಮಟೀರಿಯಲ್ ಯಾವ ಥರ ಇರಬೇಕು, ಯಾವ ಥರ ನೋಟ್ಸ್ ಮಾಡಬೇಕು, PYQಸನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಆಮೇಲೆ ಅದನ್ನು ಕ್ಯಾಲ್ಕುಲೇಟಿವ್ ಆಗಿ ಪೇಷನ್ಸಿಂದ ಯಾವ ಥರ ಹ್ಯಾಂಡಲ್ ಮಾಡಬೇಕು ಕ್ವಶನ್ಸನ್ನು, ಟ್ರಿಕ್ಸು ಅಥವಾ ಈಗ ಎಲಿಮಿನೇಷನ್ ಮೆಥಡ್ ಅಂತ ಇರುತ್ತೆ, ಯಾವ ಥರ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಒನ್ ಬೈ ಒನ್ ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ. ಅಂದರೆ ನನ್ನ ಸ್ಟಡಿ ಜೊತೆಗೇ ಅಂದರೆ ಸ್ಟಡಿ ಯಾವ ಥರ ಮಾಡಬೇಕು, ನನ್ನ ಸ್ಟಡಿನೂ ಅದ್ರ ಜೊತೆ ಕಂಟಿನ್ಯೂ ಮಾಡಿಕೊಂಡು ನಾವು ಸ್ಟಡಿ ಮಾಡ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಹಳಷ್ಟು ಎಕ್ಸಾಮ್ಸ್ ಇರುತ್ತೆ. ಯಾವ್ಯಾವ ಎಕ್ಸಾಮ್ ಅಂತಂದರೆ SSC ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, ಬ್ಯಾಂಕಿಂಗ್ PO ಆಗಿರ್ಬೋದು, ಈ ಥರ ಹಲವು ಎಕ್ಸಾಮ್, ಕ್ಲರ್ಕ್ದಾಗಿರ್ಬೋದು, ಪೋಸ್ಟಲ್ ರೈಲ್ವೇದಾಗಿರ್ಬೋದು, ಈ ಥರ SSC 10th ಆದರೆ SSC MTS ಅಂತ ಎಕ್ಸಾಮ್ ಇರುತ್ತೆ. ಈ ಥರ ಸ್ಟೇಟ್ ಗೌರ್ಮೆಂಟ್ಗಿಂತಲೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಸ್ತಿ ವೇಕೆನ್ಸೀಸ್ ಇರುತ್ತೆ. ಆ ಜಾಸ್ತಿ ವೇಕೆನ್ಸೀಸನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಯಾಕಂತಂದರೆ ಈಗ ಮ್ಯಾಕ್ಸಿಮಮ್ ಎಕ್ಸಾಮ್ಗಳು ಮೊದಲು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತಿದ್ವು. ಆದರೆ ಈಗ ತಾನೇ ಎಕ್ಸಾಮ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಕನ್ನಡದಲ್ಲೂ ಕೂಡ ನಾವು ಎಕ್ಸಾಮನ್ನು ಬರಿಬೋದು. ಈ ಥರ ಒಂದು ಅಂದರೆ ಈ ಥರವನ್ನು ಎಕ್ಸಾಮ್ಸನ್ನು ಬರಿಬಹುದು ಅಂತ ಹೇಳಿ ರೆಡಿ ಮಾಡಿರೋದ್ರಿಂದ ಎಕ್ಸಾಮ್ಸ್ಗಳನ್ನ ನಾವು ಕನ್ನಡದಲ್ಲಿ ಕೂಡ ಕನ್ನಡ ಬರ್ತಾ ಇತ್ತು ಅಂತಂದರೆ ಕನ್ನಡದಲ್ಲಿ ನೀವು ಪರ್ಫೆಕ್ಟ್ ಇದ್ರಿ, ಮತ್ತು ಯಾವುದೇ ಬೇರೆ ಲ್ಯಾಂಗ್ವೇಜ್ ನಿಮ್ಗೆ ಬರ್ತಾ ಇಲ್ಲ ಬಟ್ ಕನ್ನಡದಲ್ಲೇ ನಾನು ಪರ್ಫೆಕ್ಟ್ ಇರೋದು ಅಂತ ಅಂದ್ಕೊಂಡ್ರೆ ಈ ಎಕ್ಸಾಮನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನು ಟಫ್ ಇರಲ್ಲ. ಮತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಟೇಟ್ ವೇಕೆನ್ಸಿಗಿಂತಲೂ ಸೆಂಟ್ರಲ್ ವೇಕೆನ್ಸಿಯಲ್ಲಿ ತುಂಬಾ ಜಾಸ್ತಿ ಸೀಟ್ಸ್ ಇರೋದು. ಒಂದೊಂದು ಸಲ 20 ಇರುತ್ತೆ, 30 ಇರುತ್ತೆ, 40 ಇರುತ್ತೆ. ಈ ಥರ ನಂಬರ್ ಆಫ್ ವೇಕೆನ್ಸೀಸು ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಮೇನ್ ಫೋಕಸ್ಲಿ ಇದನ್ನ ಜೊತೆಗೆ KPSC ಅಂದರೆ ಸ್ಟೇಟ್ ಎಕ್ಸಾಮ್ ಜೊತೆಗೇ ಸೆಂಟ್ರಲ್ ಎಕ್ಸಾಮ್ ಕೂಡ ಅದ್ರ ಜೊತೆ ಸಿಲೆಬಸ್ಗೂ ಕೂಡ ನಾವು ಕವರ್ ಮಾಡ್ಬೋದು. ಅದಕ್ಕೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೆ ಮೇಯ್ನಾಗಿ UPSCದು, KPSCದು, ಸೆಂಟ್ರಲ್ ಗೌರ್ಮೆಂಟ್ದು ವಿತ್ ಯಾವಾಗ ನೋಟಿಫಿಕೇಷನ್ ಆಗುತ್ತೆ, ಏನು ಪ್ರೊಸೀಜರ್ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಏನು ಬರುತ್ತೆ, ನೆಕ್ಸ್ಟ್ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್, ಈ ಥರ ಸೆಲೆಕ್ಷನ್ ಪ್ರೊಸೆಸನ್ನು, ಆಮೇಲೆ ಡೇಟ್ ಯಾವಾಗ ಕೊಡ್ತಾರೆ, ಸ್ಟಡಿ ಮಟೀರಿಯಲ್ ಏನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅಂದರೆ ಪಿನ್ ಟು ಪಿನ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾವ ಥರ ನೀವು ಈಗ 0 ಇದ್ದೀರಾ ಅಂತ ತಿಳ್ಕೊಂಡು ನಿಮ್ಗೆ ಏನು ಬರಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಬಟ್ ನೀವು ಏನು ಮಾಡಬೇಕು ಅಂತಂದರೆ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ಕೊಂಡು ನಾನು ಏನಾದರೂ ಒಂದು ಆಫೀಸರ್ ಆಗಬೇಕು, ಏನೋ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲೇ ನಾನು ಮಾಡಿದ್ರೆ ಅಂದರೆ ಆಲ್ರೆಡಿ ಜಾಬ್ ಮಾಡಿರ್ತೀರಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಜಾಬಲ್ಲಿ, ಅಂದರೆ ಜಾಬಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಅದೇ ಕೆಲಸ, ನೆಕ್ಸ್ಟು ಮನೆಗೆ ಬಂದು ಆಗಲ್ಲ ಸ್ಟಡಿ, ಏನಾದರೂ ಒಂದು ಡ್ರೀಮನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಗವರ್ನಮೆಂಟ್ ಎಕ್ಸಾಮನ್ನು ಮಾಡಬೇಕು ಅಂತ ಇಚ್ಛೆ ಯಾರ್ಯಾರಿಗಿರುತ್ತೋ ಅವ್ರಿಗೆಲ್ಲರಿಗೂ ಈ ಚಾನಲ್ನ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಚಾನಲ್ನಲ್ಲಿ ನಾನು ಇದೇ ಎಲ್ಲ ಥರ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು, ಪಿನ್ ಟು ಪಿನ್ ಇನ್ಫಾರ್ಮೇಷನನ್ನು ನಾನು ಈ ಚಾನಲಲ್ಲಿ ನಿಮಗೆ
ಕೊಡ್ತೀನಿ. ಇದು ಮೇನ್ ಹೆಲ್ಪ್ ಆಗೋದು ಯಾರು ಅಂತಂತಂದರೆ, ಯಾರು ಬಡ ವಿದ್ಯಾರ್ಥಿಗಳು ನೆಕ್ಸ್ಟು ಎಜುಕೇಷನ್ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಈಗ ಸ್ಟಡೀಸ್ ಕಂಟಿನ್ಯೂ ಆಗಿರೋರಾಗಿರ್ಬೋದು, ಅಥವಾ ಈಗ ಜಾಬ್ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಈಗ ಮನೇಲಿ ಕುಂತು ಸ್ಟಡಿ ಅಂದರೆ ಗೌರ್ನಮೆಂಟ್ ಎಕ್ಸಾಮ್ ಅಂದರೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮನೇಲಿ ಸ್ಟಡಿ ಮಾಡ್ತಾ ಇರೋರು, ಅಂದರೆ ಓನ್ ಸ್ಟಡಿ ಮಾಡ್ತಾ ಇರೋರು, ಸೆಲ್ಫ್ ಸ್ಟಡಿ ಮಾಡ್ತಾ ಇರೋರು, ಈ ಥರ ಯಾರ್ಯಾರು ಇರ್ತಾರೋ ಅವರಿಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ಎಲ್ಲ ಥರದ ವೀಡಿಯೋಗಳನ್ನ ನಾನು ನನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇದು ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ಈ ಚಾನಲಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಕಮೆಂಟ್ ಮಾಡೋದ್ರ ಮೂಲಕ ಕ್ಲಾರಿಫೈನ ನಿಮ್ಗೆ ಯಾರಾದರೂ ಈಗ ತಾನೇ ಯಾರಾದರೂ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕಲೀಗ್ಸು ಯಾರಾದರೂ ಇದ್ದರೆ, ಗೌರ್ಮೆಂಟ್ ಎಕ್ಸಾಮನ್ನು ಪ್ರಿಪೇರ್ ಆಗ್ತಾ ಇದ್ದಾರೆ, ಈ ಥರ ಒಂದು ಚಾನಲ್ ಇದೆ ಅಂತ ಅವ್ರಿಗೂ ಕೂಡ ಸಜೆಸ್ಟ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿಬಿಟ್ಟು, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಎಲ್ಲ ಥರದ ನೋಟಿಫಿಕೇಷನ್ಸ್ಗಳು ಕೂಡ ಆನ್ ಆಗುತ್ತೆ. ಮತ್ತು ಇದೊಂದು ಚಾನಲಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನೀವು ಕೂಡ ಯೂಸ್ ಮಾಡಿಕೊಂಡು ಬೇರೆದವ್ರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡ್ಬೋದು. ಈ ಚಾನಲಲ್ಲಿ ತುಂಬ ಹೈಯೆಸ್ಟ್ ಕ್ವಾಲಿಟಿ ಆಫ್ ಕಂಟೆಂಟನ್ನು ನಾನು ಈ ಚಾನಲಲ್ಲಿ ನಿಮಗಾಗಿ ನಾನು ರೆಡಿ ಮಾಡಿರ್ತೀನಿ. ಅಂದರೆ ನಾನು ಕೂಡ ಸ್ಟಡಿ ಮಾಡಿಕೊಂಡು ಅದ್ರ ಜೊತೆಗೆ ನಿಮಗೂ ಕೂಡ ಸ್ಟಡಿ ಯಾವ ಥರ ಮಾಡಬೇಕು ಏನು ಅನ್ನೋದ್ರ ಜೊತೆಯಾಗಿ ಸ್ಟಡಿ ಮಾಡಿಕೊಂಡು ಏನಾದರೂ ಒಂದನ್ನು ನಾವು ಅಂದರೆ ಜಾಬ್ ಆಗಿ ಏನಾದರೂ ಒಂದು ಗೌರ್ಮೆಂಟ್ ಜಾಬನ್ನು ನಾವು ಸಾಧಿಸ್ಬೋದು. ಈ ಥರ ನನ್ನೊಂದು ಇಂಟೆನ್ಷನ್ ಇದೆ. ಅದರ ಜೊತೆಗೆ ಇದಷ್ಟೇ ಅಲ್ಲದೆ ಮತ್ತೆ ಇದಕ್ಕೆ ನಾನು ಅಂದರೆ ಸ್ಟಡಿ ಅಂತ ಹೇಳಿ ಸ್ಟಡಿ ಅಷ್ಟೇ ಮಾಡೋದಲ್ಲದೆ ಇದರಲ್ಲಿ ಅನೇಕ ಥರದ ಬೇರೆ ಬೇರೆ ವೀಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ಏನು ಅಂತಂದರೆ, ಅಂದರೆ ಮಾರ್ನಿಂಗಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮಾರ್ನಿಂಗ್ ಮೋಟಿವೇಶನ್ಸ್ ಇರುತ್ತೆ. ಮೋಟಿವೇಟೆಡ್ ಇರಬೇಕು. ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರುವಂಥವ್ರು ಎಲ್ಲರೂ ತುಂಬಾ ಮೋಟಿವೇಟೆಡ್ ಇರಬೇಕು. ಯಾವ ಥರ ಸೆಲ್ಫ್ ಮೋಟಿವೇಟೆಡ್ ಇರಬೇಕು, ಪೇಷನ್ಸ್ ಇರಬೇಕು, ಅಂದರೆ ಟೈಮ್ ಬ್ಯಾಲೆನ್ಸ್ ಯಾವ ಥರ ಮಾಡಬೇಕು, ಟೈಮ್ಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಹೇಳ್ತಾರೆ ಟೈಮ್ ಈಸ್ ಮನಿ, ಟೈಮ್ಗೆ ನಾವು ಇಂಪಾರ್ಟೆಂಟ್ ಕೊಡ್ತೀವಿ ಅಂತಂದರೆ ನಮಗೆ ಟೈಮ್ ಇಂಪಾರ್ಟೆಂಟ್ ಕೊಡುತ್ತೆ, 100% ಆಗಿ ಕೊಡುತ್ತೆ. ಅದೇ ಥರ ಆಮೇಲೆ ಮಾರ್ನಿಂಗ್ ಶ್ಲೋಕ, ಈ ಥರ ಅಂದರೆ ಮಾರ್ನಿಂಗ್ ಈಗ ನಮ್ಮ ಸಂಸ್ಕೃತಿ ಕಲೆ ಸಾಹಿತ್ಯವನ್ನು ನಾವು ಬೆಳಗಬೇಕು ಅಂತಂದರೆ ಫಸ್ಟು ಅದಕ್ಕೆ ಮಾರ್ನಿಂಗ್ ನಾವೇನು ಯಾವ ಥರ ಹೇಳ್ತೀವಿ, ಅಂದರೆ ಖುಷಿಯಿಂದ ಹೇಳ್ತೀವೋ ಅಥವಾ ನಾವು ಬೇಸರದಿಂದ ಹೇಳ್ತೀವೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಡೇ ಯಾವ ಥರ ಡಿಸೈಡ್ ಆಗುತ್ತೆ ಅಂತ. ಅದಕ್ಕೆ ಮಾರ್ನಿಂಗಲ್ಲಿ ನಿಮಗೆ ಶ್ಲೋಕದ ವೀಡಿಯೋಸ್ ಇರುತ್ತೆ. ಮಾರ್ನಿಂಗ್ ನನ್ನ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಒಂದು ವೀಡಿಯೋನ ನಾನು ಶ್ಲೋಕದ ವೀಡಿಯೋ ಹಾಕಿರ್ತೀನಿ. ನೆಕ್ಸ್ಟು ಮೋಟಿವೇಶನ್ ವೀಡಿಯೋ ಕೂಡ ಇರುತ್ತೆ. ಅಂದರೆ ನೀವೇ ಹೇಗೆ ಯಾವ ಥರ ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಈ ಚಾನಲ್ನಲ್ಲಿ ಮೋಟಿವೇಶನ್ ವೀಡಿಯೋಸು ವಿತ್ ಗೋಲ್ಡನ್ ಥಾಟ್ ಇರುತ್ತೆ. ಒಂದೊಂದು ಸಾಧಕರು ಏನೇನು ಅಂದರೆ ಗೋಲ್ಡನ್ ಥಾಟ್ಸನ್ನು ಹೇಳಿರ್ತಾರೆ. ಯಾವ ಥರ ಮೋಟಿವೇಟ್ ಇರಬೇಕು, ಟೈಮ್ಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡಬೇಕು, ನಾವು ಯಾವ ಥರ ಎಕ್ಸ್ಪೀರಿಯನ್ಸ್ನಿಂದ ನಾವು ಅಂದರೆ ಒಂದು ಎಕ್ಸಾಮು ಕ್ರ್ಯಾಕ್ ಆಗಲಿಲ್ಲ ನಾವು ಅಲ್ಲೇ ಬಿಟ್ಬಿಟ್ಟು ಮತ್ತೆ ನಮಗೆ ಏನೂ ಆಗಲ್ಲಪ್ಪ ಅಂತ ಹೇಳಿ ಕೈ ಬಿಟ್ಕೊಂಡು ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮತ್ತು ನಾವು ಮತ್ತೆ ಅದನ್ನು ರೀಸ್ಟಾರ್ಟ್, ಎಲ್ಲರೂ ಫಿಲ್ಮ್ ನೋಡಿರ್ಬೋದು ರೀಸ್ಟಾರ್ಟ್ದು, ಯಾವುದು 12th ಫೇಲ್, ಅದರಲ್ಲಿ ಹೇಳಿರುವಂತೆ ರೀಸ್ಟಾರ್ಟ್ ಈ ಥರ ನಾವು ಮತ್ತೆ ಮರಳಿ ಪ್ರಯತ್ನಿಸಿದಾಗ ನಮಗೆ ಫಲ ಸಿಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಪ್ರಯತ್ನ ಮಾಡ್ತಾನೆ ನಮಗೆ ಫಲ ಸಿಗೋದು. ಅದಕ್ಕಾಗಿ ಯಾವ ಥರ ಪ್ರಯತ್ನ ಇರಬೇಕು, ಕ್ವಾಲಿಟೇಟಿವ್ ಆಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ಪ್ರಯತ್ನ ಬರುತ್ತೆ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಅರ್ಥನೇ ಇರಲ್ಲ. ಆ ಥರ ಪ್ರಯತ್ನ ಮಾಡ್ತಾರೆ. 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ, 4, 5, 6, 7 ಅದು ಕೌಂಟ್ ಮಾಡ್ತಾ ಹೋದರೆ ಸಾಲದೇ ಇಲ್ಲ, ಅಷ್ಟೊಂದು ಪ್ರಯತ್ನ ಮಾಡ್ತಾರೆ. ಬಟ್ ಆ ಥರ ಪ್ರಯತ್ನ ಮಾಡಿ ಉಪಯೋಗ ಇಲ್ಲ. ಮಾಡಬೇಕು 1 ಇಯರ್, 2 ಇಯರ್ಸ್, 3 ಇಯರ್ಸ್. ಈ 3 ಇಯರ್ಸಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಮಾಡಲೇಬೇಕು ಅಂತ ಹೇಳಿ ಕೂತ್ಕೊಂಡು ಅದಕ್ಕೆ ನಾವು ಪ್ರಯತ್ನವನ್ನು ಬಿಡದೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಜನ ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಾವು ಮೋಟಿವೇಶನ್ಗೆ ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಾದರೂ ಮಾಡೋರಿದ್ದೀರಾ, ನಮಗೇನು ಕಿವಿನೂ ಕೇಳಿಸ್ತಾ ಇಲ್ಲ ಮತ್ತು ನಮಗೇನು ಕೇಳಿಸ್ತಾನೆ ಇಲ್ಲ ಅನ್ನೋ ಥರ ನಾವೇನು ಮಾಡಬೇಕು ಅಂತಂದರೆ ಅದರೊಳಗೆ ಮಗ್ನನಾಗಿರಬೇಕು. ಅಂದರೆ ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ನಾವು ಯಾವ ಥರ ನಮ್ಮದು ಕಾನ್ಸಂಟ್ರೇಷನನ್ನು ಅದಕ್ಕೆ ಇಟ್ಕೊಂಡಿರ್ತೀವಿ, ಯಾವ ಥರ ಗುರಿಯನ್ನು ಇಟ್ಕೊಂಡಿರ್ತೀವಿ ಆ ಥರ. ಈಗ ನೋಡಿ ಏಕಲವ್ಯ ಅಂದರೆ ಬಾಣವನ್ನು ಬಿಡಬೇಕಾದ್ರೆ ಯಾವ ಥರ ಅವನಿಗೆ ತನ್ನ ಒಂದು ಗುರಿ ಯಾವ ಥರ ಇತ್ತು ಅವನಿಗೆ ಎಲ್ಲರೂ ಗೊತ್ತಿರ್ಬೋದು ಈ ಸ್ಟೋರಿ ಎಲ್ಲನೂ. ದ್ರೋಣಾಚಾರ್ಯರ ಶಿಷ್ಯನಾದಂಥ ಏಕಲವ್ಯ ಯಾವ ಥರ ಗುರಿ ಇಟ್ಟಿದ್ದ, ಆ ಒಂದು ಪಕ್ಷಿಯ ಕಣ್ಣಿಗೆ ಗುರಿ ಇಟ್ಟಿದ್ದ. ಅದೇ ಥರ ನಾವು ಏನು ಮಾಡಬೇಕು, ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ನಮ್ಮ ಫೋಕಸ್ ಎದ್ರ ಮೇಲೆ ಇರಬೇಕು ಅಂದರೆ ಸ್ಟಡಿ ನಮಗೆ ಅದರ್ ಆ್ಯಕ್ಟಿವಿಟೀಸ್ ಅಂತಂದರೆ ನಮ್ಮದು ಹ್ಯಾಬಿಟ್ಸ್ ಏನೇನಿದೆ, ನಮ್ಮದು
ಅಂದರೆ ಹಾಬೀಸ್ ಏನೇನಿದೆ, ನಮ್ಮ ಹ್ಯಾಬಿಟ್ಸ್ನು ಕೆಟ್ಟ ಹ್ಯಾಬಿಟ್ಸ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ಇನ್ನು ಮುಂದಿಂದ ನಾವು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಬೆಳೆಸೋದ್ರಿಂದ ಏನು ಮಾಡ್ಬೋದು, ನಾವು ನಮ್ಮ ಗುರಿಯನ್ನು ಮುಟ್ಟಬಹುದು. ಈ ಥರ ನೆಕ್ಸ್ಟ್ ಇಂಟೆನ್ಸ್ ಆಗಿ ವರ್ಕ್ ಮಾಡಬೇಕು. ಏನಾದರೂ ಮಾಡಬೇಕು, ನಾವು ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ವರ್ಕ್ ಮಾಡಿದ್ರೆ ಖಂಡಿತ ಆ ಒಂದು ಗುರಿಯನ್ನು ನಾವು ತಲುಪಲಿಲ್ಲ ಅಂತಂದ್ರೆ ಒಂದು 50% ಅದರಿಂದ ಬರುವಂಥ ಅನುಭವವನ್ನು ನಾವು ತೊಗೊಳ್ಬೋದು. ಈ ಥರ ಮಾಡಿಕೊಂಡು ಕ್ಯಾಲ್ಕುಲೇಟಿವ್ ಆಗಿ ಸ್ಟಡಿ ಮಾಡ್ಕೊತ ಹೋಗ್ಬೋದು. ಗೊತ್ತಾಯ್ತಾ? ಅದೇ ಥರ ನಿಮ್ಗೇನಾದರೂ ಡೌಟ್ಸ್, ಈಗ ನಾನು ಹೇಳಿದ್ರಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೆಳಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬೋದು ನೀವು. ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ, ನಾನು ಯಾವುದಾದ್ರೂ ಕಾನ್ಸೆಪ್ಟನ್ನು ಸ್ಕಿಪ್ ಅಂತೂ ಮಾಡಲ್ಲ, ಬಟ್ ನಿಮ್ಗೇನಾದರೂ ಸ್ಕಿಪ್ ಮಾಡ್ದಂಗೆ ಈ ಥರ ಫೀಲ್ ಆಯ್ತು ಅಂದರೆ ಈ ಕಾನ್ಸೆಪ್ಟನ್ನು ನನಗೆ ಹೇಳಿ, ಈ ಕಾನ್ಸೆಪ್ಟನ್ನು ನನಗೆ ಮತ್ತೊಮ್ಮೆ ತಿಳಿಸಿ ಮೇಡಮ್ ಅಂತ ಕೇಳಿದರೆ ನಾನು ಆ ಕಾನ್ಸೆಪ್ಟ್ ಬಗ್ಗೆ ಎಲ್ಲನೂ ಮತ್ತೊಂದು ವೀಡಿಯೋದಲ್ಲಿ ಮಾಡಿಕೊಂಡು ಅದಕ್ಕೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ. ಏನಾದರೂ ನಿಮಗೆ ಮತ್ತು ನಿಮ್ಗೆ ಯಾವುದಾದ್ರೂ ಟಾಪಿಕ್ಕು ಇಷ್ಟ ಆಗಿದ್ದು, ಅಂದರೆ ನಿಮ್ಗೆ ಯಾವುದಾದ್ರೂ ಟಾಪಿಕಲ್ಲಿ ಡೌಟ್ಸ್ ಇದ್ದು, ಮೇಡಮ್ ಈ ಟಾಪಿಕನ್ನು ನನಗೆ ತಿಳಿತಾ ಇಲ್ಲ, ಈ ಥರ ಹೇಳಿ ಅಂತಂದರೆ ಕೂಡ ನಾನು ಆ ಟಾಪಿಕ್ ಮೇಲೇ ಒಂದು ಪ್ರಾಪರ್ ನೋಟ್ಸ್ ಮಾಡಿಬಿಟ್ಟು ಆ ಟಾಪಿಕ್ ಕೂಡ ಎಕ್ಸ್ಪ್ಲೇನ್ ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರದ ವೀಡಿಯೋಸ್ಗಳನ್ನಾಗಿರ್ಬೋದು, ಕಂಟೆಂಟ್ಗಳನ್ನಾಗಿರ್ಬೋದು, ಮತ್ತು ಝೀರೋದಿಂದ ಅಂದರೆ ಒಂದು ಎಕ್ಸಾಮ್ಗೆ ಝೀರೋದಿಂದ ಯಾರು ಸ್ಟಡಿ ಮಾಡ್ತಾ ಇದ್ದೀರೋ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿಂದ ಒಂದು ಪಾಯಿಂಟ್ಸ್ ಕೂಡ ಮಿಸ್ ಆಗಲ್ಲ. ಅಂದರೆ ಎಕ್ಸಾಮ್ಗೆ ಯಾವ ಥರ ಬೇಕಾಗುತ್ತೋ ಆ ಥರದ ವೀಡಿಯೋಗಳನ್ನು ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ. ಅಂದರೆ ಮಾರ್ಕ್ಸು, ಈಗ ನಮ್ಮದೊಂದು ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತಂದರೆ ನಮ್ಮದು ಇಂಟೆನ್ಷನ್ ಏನಿರಬೇಕು ಅಂತಂದರೆ, ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನಮ್ಮ ಡ್ರೀಮನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಅದಕ್ಕೆ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು, ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸನ್ನು ನಾವು ತೊಗೊಳ್ಬೇಕು, ಮತ್ತು ವಿತ್ ಫ್ಲೈಯಿಂಗ್ ಕಲರ್ಸ್ ಆಗಿ ನಾವು ಅಲ್ಲಿಂದ ಎಕ್ಸಿಬಿಟ್ ಆಗಬೇಕು. ಅಂದರೆ ಕಲರ್ಫುಲ್ ಆಗಿರುವಂಥ ಕಲರ್ಸ್ಗಳಿಂದ ನಾವು ರ್ಯಾಂಕ್ಗಳನ್ನು ತೊಗೊಂಡು ನಮ್ಮ ಮನೆಗಾಗಿರ್ಬೋದು, ನಮ್ಮ ಮನೆತನಕ್ಕಾಗಿರ್ಬೋದು, ನಮ್ಮ ತಂದೆ ತಾಯಿಗಾಗಿರ್ಬೋದು, ದೇಶಕ್ಕಾಗಿರ್ಬೋದು, ಅಥವಾ ಇಡೀ ಪ್ರಪಂಚಕ್ಕೆ ನಾವು ಯಾರು ಅಂತ ತೋರಿಸ್ಬೇಕು ಅಂತಂದರೆ ನಾವು ಏನನ್ನಾದರೂ ಒಂದು ಸಾಧನೆ ಮಾಡಿದಾಗ ಮಾತ್ರ ಜನ ನಮ್ಮನ್ನು ಗುರುತಿಡಿತಾರೆ. ಇಲ್ಲ ಅಂತಂದರೆ ಯಾರೂ ಗುರುತಿಡಿಯಲ್ಲ. ಅವ್ನ ಮಗನ ಇವ್ರ ಮಗನ ಈ ಥರನ ಆ ಥರ ಅನ್ಕೊಳ್ತಾರೆ. ಆದರೆ ನಾವೇನಾದರೂ ಒಂದು ಸಾಧನೆ ಮಾಡಿದ್ರೆ ಇವ್ರು ನಮ್ಮೂರು ಅಂತ ಈ ಥರ ಎಲ್ಲ ಜನನು ಏನಾದರೂ ಮಾಡಿದಾಗ ಮಾತ್ರ ನಮ್ಮ ಹಿಂದೆ ಇರೋದು. ಅದಕ್ಕೂ ಮೊದಲು ನಮ್ಗೆ ಎಷ್ಟು ಕಷ್ಟ ಆಗಿರುತ್ತೆ, ಏನಾಗಿರುತ್ತೆ, ಎಷ್ಟೊಂದು ಪ್ರಯತ್ನ ಪಟ್ಟಿರ್ತೀವಿ, ಏನೇನೆಲ್ಲ ನಾವು ಅಂದ್ಕೊಂಡಿರ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲನೂ ಯಾರಿಗೂ ಇಂಚಿತ್ತು ಏನೂ ಗೊತ್ತಿರಲ್ಲ. ಅಂದರೆ ಇವ್ರೇನು ಬಿಡು ಸ್ಟಡಿ ಮಾಡ್ತಾ ಇದ್ದಾನ, ಈಗೇನು ಸ್ಟಡಿ ಮಾಡಿ ಏನು ಆಗಬೇಕಾಗಿತ್ತು, ಆ ಥರ ಈ ಥರ ಮಾತನಾಡೋ ಜನ 108. ಅವ್ರದ್ದೆಲ್ಲನೂ ತಲೆಯಲ್ಲಿಂದ ತೆಗೆದುಬಿಟ್ಟು ನಾವೇನು ಮಾಡಬೇಕು ಅಂತ ನಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಬೇಕು. ನಮ್ಮ ಸ್ಟಡಿ, ನಮ್ಮ ಸಾಧನೆ ನೋಡಿದ್ದಾದಮೇಲೆ ಅವರು ಬರ್ತಾರೆ ನಮ್ಮ ಮನೆಗೆ, ನಾನು ಮಾಡ್ತಿದ್ದ ಅಂತ ಹೇಳಿ. ಆ ಥರ ನಾವೇನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಂದರೆ ಇವತ್ತಿನಿಂದನೇ ನಾವು ಸ್ಟಡಿ ಮಾಡಬೇಕು. ಇವತ್ತಿನಿಂದ, ಈ ದಿನದಿಂದ, ಈ ಕ್ಷಣದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಥರ ಮೇನು ನಿಮ್ಮದು ಇನ್ಸ್ಪಿರೇಷನ್ ಮತ್ತು ನಿಮ್ಮದು ಮೋಟಿವೇಶನ್ ಯಾರಾಗಿರಬೇಕು ಅಂತಂದರೆ ನಿಮ್ಮ ತಂದೆ ತಾಯಿ ಆಗಿರಬೇಕು. ಅವ್ರು ಮಾಡ್ತಿರುವಂಥ ಕಷ್ಟ, ಅವ್ರು ಮಾಡ್ತಾ ಇರುವಂಥ ಎಲ್ಲ, ಅಂದರೆ ಯಾವ ಥರ ಅವರು ಕಷ್ಟ ಅನುಭವಿಸಿ ನಿಮಗೆ ಸ್ಕೂಲ್ಗೆ ಕಳಿಸಿರ್ಬೋದು ಅಥವಾ ಕಾಲೇಜಿಗೆ ಕಳಿಸಿರ್ಬೋದು, ಎಷ್ಟೊಂದು ಹಣಕಾಸಿನ ತೊಂದರೆ ಆಗಿರ್ಬೋದು, ಅದನ್ನೆಲ್ಲನೂ ನೆನಪು ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಸ್ಟಡಿ ಮಾಡಲಿಕ್ಕೆ ಕೂಡಬೇಕು. ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾನೇನಾದರೂ ಒಂದು ಮಾಡಬೇಕು, ಅವರಿಗಾಗಿ ನಾನೇನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಮೈಂಡಲ್ಲಿರಬೇಕು. ಆಗ ಮಾತ್ರ ಸಾಧನೆ ಸಾಧ್ಯ. ಇಲ್ಲ ಅಂತಂದರೆ ನಿಮ್ಮ ಸಾಧನೆಗೊಂದು ಬೆಲೆನೇ ಇರಲ್ಲ. ನಿಮ್ಮ ತಂದೆ ತಾಯಿ ಖುಷಿ ಇರುವಂಥ ಕೆಲಸಗಳನ್ನ ಮಾಡಿದ್ರೆ ಮಾತ್ರ, ಅವ್ರು ಖುಷಿಯಾಗಿದ್ದರೆ ಮಾತ್ರ ನೀವು ಖುಷಿ ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಆ ಸಾಧನೆ ಎಂದು ಝೀರೋ ಆಗಿರುತ್ತೆ. ಯಾವುದೇ ತರಹದ ವ್ಯಾಲ್ಯೂ ಆ ಸಾಧನೆಗೆ ಇರಲ್ಲ. ಅದಕ್ಕೆ ನೀವೇನು ಮಾಡಬೇಕು, ತಂದೆ ತಾಯಿಯನ್ನು ಖುಷಿಯಾಗಿ ಇಟ್ಕೊಳ್ಬೇಕು. ನಿಮ್ಮನ್ನು ನಂಬಿದವರನ್ನು ನೀವು ಖುಷಿಯಾಗಿ ನೋಡಿಕೊಂಡು ಅವ್ರಿಗಿರುವಂಥ ನಿಮ್ಗೇನೇನು ಅನಿಸುತ್ತೋ, ಅಂದರೆ ನಿಮಗೆ ಈಗ ಯಾರು ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಫ್ರೆಂಡ್ಸನ್ನು ನಂಬೋದು ತುಂಬಾ ಕಷ್ಟ. ಅದಕ್ಕಾಗಿ ನಿಮಗೆ ನಂಬಿಕೆ ಇರುವಂಥ ಫ್ರೆಂಡ್ಸು, ಭಾಳಷ್ಟು ಜನ ಫ್ರೆಂಡ್ಸ್ ಇರುತ್ತೆ. ವಾಟ್ಸಪ್ಪಲ್ಲಿ ಇರ್ತಾರೆ, ಗೂಗಲಲ್ಲಿ ಇರ್ತಾರೆ, ವಾಟ್ಸಪ್ಪಲ್ಲಿ ಇರ್ತಾರೆ, ನೆಕ್ಸ್ಟು ಇನ್ಸ್ಟಾದಲ್ಲಿ ಇರ್ತಾರೆ, ನೆಕ್ಸ್ಟು ಫೇಸ್ಬುಕ್ಕಲ್ಲಿ ಇರ್ತಾರೆ. ಬಟ್ ಇವರೆಲ್ಲ ಫ್ರೆಂಡ್ಸ್ ಅಲ್ಲ. ಓಕೆ. ಅವರೆಲ್ಲನೂ ಫ್ರೆಂಡ್ಸ್ ಅಲ್ಲ. ಯಾರು ನಿಮ್ಮ ಫ್ರೆಂಡ್ಸ್ ಅಂತಂದರೆ, ನಿಮ್ಗೆ ಯಾರು ಕಷ್ಟ ಬಂದಿದೆ ಅಂತ ಹೇಳಿದಾಗ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೋ ಅವರೇ ನಿಮ್ಮ ಫ್ರೆಂಡ್ಸು. ಕಷ್ಟ ಇದೆ ಅಂತ ಹೇಳಿ ಹೆಲ್ಪ್ ಮಾಡ್ತಾರೋ ಅವ್ರು ಮಾತ್ರ ನಿಮ್ಮ ಫ್ರೆಂಡ್ಸು. ಉಳಿದವರೆಲ್ಲನೂ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇರಲ್ಲ. ಅದಕ್ಕೆ ಎಲ್ಲರನ್ನೂ ನಂಬೋಕ್ಕಿಂತನೂ, ಮತ್ತು ಅದೇ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದನ್ನು ನಾವು ತುಂಬ ಕಡಿಮೆ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೆ 1 hour 1 ಡೇ ಅಲ್ಲಿ ಸೋಷಿಯಲ್ ಮೀಡಿಯಾಗಂತ ಹೇಳಿ 1 hour ಅಥವಾ 2, ಮ್ಯಾಕ್ಸಿಮಮ್ ಅಂದರೆ 2 hours ಇಷ್ಟು ತೆಗೆದಿಟ್ಟರೆ ಸಾಕು. ಸೋಷಿಯಲ್ ಮೀಡಿಯಾದಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ಬೇಗ ನಿಮ್ಮ ಅಚೀವ್ಮೆಂಟ್ ಆಗುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಈಗ
ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂದರೆ ಮೇಡಮ್ ನೀವು ಹೇಳ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾ ಬಿಡಬೇಕು ಅಂತ ಹೇಳಿ, ಬಟ್ ಯೂಟ್ಯೂಬ್ ವೀಡಿಯೋಸ್ ಅದು ಇದು ಎಲ್ಲ ಇರುತ್ತಲ್ವ, ಅವಾಗ ಯಾವ ಥರ ಮಾಡಬೇಕು ನಾವು ಅಂತ ಅದಕ್ಕೆಲ್ಲನೂ ಒಂದು ಟೈಮಿಂಗ್ ಅಂತ ಸೆಟ್ ಮಾಡಿಕೊಂಡು ಫ್ಯಾಮಿಲಿಗಷ್ಟು 1 ಅವರ್ ಟೈಮ್ ಕೊಡಿ. 1 ಅವರ್ ನಿಮ್ಮದು ಎಜುಕೇಷನ್ ಸ್ಟಡಿಗೆ ಅಂತ ಟೈಮ್ ಕೊಡಿ. ಉಳಿದ ಟೈಮಲ್ಲಿ ನೋಟ್ಸು, ಆಮೇಲೆ ರೀಡಿಂಗು, ನೋಟ್ಸ್ ಯಾವ ಥರ ಮೇಕ್ ಮಾಡಬೇಕು ಅಂದರೆ ಮೇಕಿಂಗ್ ಆಫ್ ನೋಟ್ಸ್, ನೆಕ್ಸ್ಟು ಆನ್ಸರ್ ರೈಟಿಂಗ್ ಯಾವ ಥರ ಮಾಡಬೇಕು, ಹ್ಯಾಂಡ್ ರೈಟಿಂಗ್ ಯಾವ ಥರ ಸುಧಾರಿಸ್ಬೇಕು, ಈ ಥರ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ನೀವು ಏನು ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ನಿಮ್ಗೆ ನಿಮ್ಮಲ್ಲಿ ಏನೇನು ಗುಡ್ ಪಾಯಿಂಟ್ಸ್ ಇದೆ, ಏನೇನು ಬ್ಯಾಡ್ ಪಾಯಿಂಟ್ಸ್ ಇದೆ, ಈ ಎಲ್ಲ ಪಾಯಿಂಟ್ಸನ್ನು ಒಂದು ಲಿಸ್ಟ್ ಔಟ್ ಮಾಡಿ. ಆ ಲಿಸ್ಟಲ್ಲಿ ನನಗೆ ಈ ಪಾಯಿಂಟ್ಸನ್ನ ಇದಕ್ಕೆ ನಾನು ತುಂಬ ಟೈಮ್ ಕೊಡಬೇಕು, ಇನ್ನೂ ಈ ಕೆಲಸ ಮಾಡಲಿಕ್ಕೆ ಇನ್ನೂ ಟೈಮ್ ಜಾಸ್ತಿ ಕೊಡಬೇಕಂತ ಅನಿಸುತ್ತಲ್ಲ. ಗುಡ್ ಹ್ಯಾಬಿಟ್ಸ್ ಏನೇನಿದೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲನೂ ತೆಗೆದೊಗಿಬೇಕು. ನಿಮ್ಮ ತಲೆಯನ್ನು ತೆಗೆದೊಗಿಬೇಕಾಗಿ ನಿಮ್ಮ ಮೈಂಡಿನ ಎಲ್ಲ ಶಾರ್ಪ್ ಮಾಡಬೇಕು ಅಂತಂದರೆ ಈ ಥರ ಹ್ಯಾಬಿಟ್ಸ್ಗಳನ್ನೆಲ್ಲ ಬಿಡಬೇಕು. ಅದಕ್ಕಾಗಿ ಫಸ್ಟ್ ಎಲ್ಲನೂ ಲಿಸ್ಟ್ ಔಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರಿ. ಓಕೆ. ನೆಕ್ಸ್ಟು ನಿಮಗೆ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ನಿಮ್ಗೆ ಅದಕ್ಕೆ ಬೇಕಾಗಿರುವಂಥ ನೋಟ್ಸು, ಸಿಲೆಬಸ್ಸು, ಫಸ್ಟ್ ಹೋಗಿ ಸಿಲೆಬಸ್ ಕಾಪಿನ ಇವತ್ತೇ ಹೋಗಿ ಯಾವ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅದರೊಳಗೆ ಏನು ಸಿಲೆಬಸ್ ಇದೆ, ಏನು ಸ್ಟಡಿ ಮಾಡಬೇಕು ಅಂತ ಒನ್ ಬೈ ಒನ್ ನೀವೇನು ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿಕೊಂಡು ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇದ್ದು ಅಂತಂದರೆ PYQs ಇರುತ್ತಲ್ವ, ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ಸ್. ಈಗೊಂದು 5 ಇಯರ್ಸ್ ಅಥವಾ ಒಂದು 7-8 ಇಯರ್ಸ್ದು ಕ್ವಶನ್ ಪೇಪರ್ನೆಲ್ಲನೂ ವೆಬ್ಸೈಟಲ್ಲಿ ಸಿಗುತ್ತೆ ನೋಡಿ. ಕರ್ನಾಟಕದ್ದು KPSC ಬೇಕಾಗಿತ್ತಂದರೆ KPSC ವೆಬ್ಸೈಟಲ್ಲಿ ಇರುತ್ತೆ, UPSC ಬೇಕಾಗಿತ್ತಂದರೆ UPSC ವೆಬ್ಸೈಟಲ್ಲಿ ಇರುತ್ತೆ. ಆ ವೆಬ್ಸೈಟ್ನಿಂದ ಎಲ್ಲ ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಸಿಲೆಬಸ್ ವಿತ್ ಈಗ ಕರ್ನಾಟಕ ಜಿಯೋಗ್ರಫಿ ಅಂತಂದರೆ ಅದರದ್ದು ಮೇನ್ ಪಾಯಿಂಟ್ಸ್ ಏನೇನು ಬೇಕು, ಇಂಪಾರ್ಟೆಂಟ್ ಏನು, ಅದನ್ನಷ್ಟೆಲ್ಲನೂ ನಾನು ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತೀನಿ. ನೀವೆಲ್ಲಾದರೂ ನಿಮಗೆ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ನೀವು ನನಗೆ ಕೊಡ್ಬೋದು. ಅಂದರೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ ನಾನು ಅದೇ ಥರದ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ. ನೆಕ್ಸ್ಟು ಅದೇ ಥರದ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾದ್ಮೇಲೆ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕ್ಲಾರಿಫೈ ಕೂಡ ಮಾಡ್ಕೊಳ್ಬೋದು. ಎಲ್ಲಂತಂದರೆ ಕಮೆಂಟಲ್ಲಿ ನೀವು ನನಗೆ ಮೆಸೇಜ್ ಮಾಡಿ ಯಾವ ಥರ ವೀಡಿಯೋಸು ಏನು ಅನ್ನೋದ್ರ ಬಗ್ಗೆ ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಿಮಗೆ ಏನಾದರೂ ತಿಳಿಲಿಲ್ಲ ಅಂತಂದರೆ ನನಗೆ ಕೇಳ್ಬೋದು. ನೀವು ಏನಾದರೂ ಮೇಡಮ್ ತಿಳಿದಿಲ್ಲ ಮತ್ತೊಮ್ಮೆ ಹೇಳ್ಕೊಡಿ ಅಂತಂದರೆ ಅದ್ರ ಬಗ್ಗೆಯೂ ನಾನು ಹೇಳ್ಕೊಡ್ತೀನಿ ನಿಮಗೆ, ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಮೇನ್ ಫೋಕಸ್ ಆಗಿ ನೀವು ಮೋಟಿವೇಟ್ ಇರಬೇಕು. ನಿಮ್ಮನ್ನು ನೋಡಿ ಯಾರಾದರೂ ಇನ್ಸ್ಪೈರ್ ಆಗಬೇಕು. ಇನ್ಸ್ಪೈರ್ ಆಗುವಂತಹದ್ದನ್ನು ನೀವೇನಾದರೂ ಮಾಡಿದ್ರೆ ಮಾತ್ರ ಇನ್ಸ್ಪೈರ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ, ಏನಾದರೂ ಇನ್ಸ್ಪೈರ್ ಆಗೋ ಥರ ಈಗ ಎಷ್ಟೊಂದು ಜನ ಇರ್ತಾರೆ, ಅವ್ರದ್ದು ಬ್ಯಾಕ್ಗ್ರೌಂಡ್ ಯಾವ ಥರನೂ ಇರುತ್ತೆ, ಬಟ್ ಅವ್ರು ಏನಾದರೂ ಒಂದು ಮಾಡಿ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಎಷ್ಟೊಂದೆಲ್ಲ ಈಗ ನಮ್ಮ ಹತ್ರ ಎಲ್ಲನೂ ಇದೆ, ಎಲ್ಲನೂ ಇರುತ್ತೆ. ಒಬ್ಬರ ಹತ್ರ ಒಬ್ಬರ ಹತ್ರ ಏನೂ ಇರಲ್ಲ, ಆಗ ಕೂಡ ಅವರು ಎಷ್ಟೊಂದು ಸಾಧನೆ ಅವ್ರಿಗೆ ಕಣ್ಣಿರಲ್ಲ, ಕೈ ಇರಲ್ಲ, ಕಾಲಿರಲ್ಲ, ಆದ್ರೂ ಅವ್ರಿಗೆ ಒಂದು ಸಾಧನೆ ಮಾಡಬೇಕನ್ನೋ ಮನಸ್ಥಿತಿ ಇರುತ್ತೆ. ಆ ಮನಸ್ಥಿತಿಯನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಮಾತ್ರ ಸಾಧನೆ ಅನ್ನೋದು ಸಾಧ್ಯ. ಓಕೆ. ಅದಕ್ಕಾಗಿ ಆ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್, ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು. ನೆಗೆಟಿವ್ ಅನ್ನೋ ಮಾತು ಇರಬಾರ್ದೆ. ಮೈಂಡಲ್ಲಿಂದಲೂ ವಾಶ್ಔಟ್ ಮಾಡಿಬಿಡ್ಬೇಕು. ಅದನ್ನು ಯಾವಾಗಲೂ ನೆಗೆಟಿವ್ ಯೋಚನೆಯನ್ನು ಮಾಡಬೇಕು. ಈ ಒಂದು ವೀಡಿಯೋಸ್ಗಳನ್ನು ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ವೀಡಿಯೋಸ್ಗಳನ್ನು ನಾನು ಎಕ್ಸ್ಪ್ಲನೇಷನ್ ಎಲ್ಲನೂ ಕನ್ನಡದಲ್ಲಿ ಕೊಟ್ಟಿರ್ತೀನಿ, ಮತ್ತು ವೀಡಿಯೋಸು ಇಂಗ್ಲೀಷಲ್ಲಿ ಇರುತ್ತೆ. ಇಂಗ್ಲೀಷ್ ವಿತ್ ಕನ್ನಡ ಅಂದರೆ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಿಮಗೆ ಯಾರಾದರೂ ಇಂಗ್ಲೀಷಲ್ಲಿ ಪ್ರಿಪೇರ್ ಆಗ್ತಾಯಿದ್ರೆ ಅವರು ಕೂಡ ಈ ವಿಡಿಯೋಸನ್ನು ನೋಡ್ಬೋದು. ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮದು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೋ ಅವರೆಲ್ಲರಿಗೂ ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಆಗಿದೆ ಈಗ ತಾನೇ, ಇದೇ ಫಸ್ಟ್ ವೀಡಿಯೋ. ಈ ಥರ ಇದೊಂದು ಯೂಟ್ಯೂಬಿಂದ ತುಂಬ ಹೆಲ್ಪ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಮ್ಮೆ ಏನಾದರೂ ಒಂದು ಅಚೀವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಯೂಟ್ಯೂಬಿಂದ ಏನು ಹೆಲ್ಪ್ ಆಯಿತು ಏನು. ಆವಾಗ ನೀವೇ ನನಗೆ ಹೇಳ್ತೀರಾ ಈ ಯೂಟ್ಯೂಬಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿ. ಅದಕ್ಕಾಗಿ ಈ ಥರ ಚಾನಲನ್ನು ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೆ. ಅಂದರೆ ಯಾರಾದರೂ ಈ ಥರ ಚಾನಲನ್ನು ತೆಗಿಬೋದು ಅಂದರೆ ನೋಟಿಫಿಕೇಷನ್ ಎಲ್ಲ ಆದರೂ ಗೊತ್ತಾಗಲ್ಲ. ಕರ್ನಾಟಕದಲ್ಲಿ ಯಾವ ನೋಟಿಫಿಕೇಷನ್ ಯಾವಾಗ ಆಗುತ್ತೋ, ಅದ್ರ ಡೇಟ್ ಯಾವಾಗಿರುತ್ತೋ, ಅದಕ್ಕೆ ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೋ ಏನು ಅನ್ನೋದ್ರ ಬಗ್ಗೆ, ವೇಕೆನ್ಸೀಸ್ ಎಷ್ಟಿರುತ್ತೆ, ಯಾವ್ಯಾವ ಕಾಸ್ಟಿಗೆ ಯಾವ್ಯಾವ ಥರ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಈ ಥರ ಏನು ಅಂದರೆ ನಾನು ತುಂಬ ದಿನದಿಂದ ಅದನ್ನು ನೋಡ್ತಾ ಇದ್ದೆ. ಅಂದರೆ ಅಪ್ಡೇಟ್ ಏನಾಗ್ತಾ ಇರುತ್ತೆ KPSCಯಲ್ಲಿ ಏನು ಅಪ್ಡೇಟ್ ಆಗ್ತಾ ಇರುತ್ತೆ, ಅಥವಾ UPSCಯಲ್ಲಿ ಹಾಗೆ ಅವರು ಒಂದು ಅವ್ರದ್ದು ನೋಟಿಫಿಕೇಷನ್ ಮಾಡೋದಾಗಲಿ, ಅವ್ರದ್ದು 1 ಇಯರ್ ಟೈಮ್ ಟೇಬಲನ್ನೇ
ಫಸ್ಟ್ ಅವರು ಬಿಡೋದ್ರಿಂದ ಅವ್ರು ಯಾವುದೂ ಥರದ ಒಂದು ಜಂಬ್ಲಿಂಗ್ ಇರಲ್ಲ. ಅಂದರೆ ಇದು ಯಾವಾಗಾಗುತ್ತೋ ಏನೋ ಅನ್ನೋದ್ರ ಬಗ್ಗೆ ಟೆನ್ಷನ್ ಇರಲ್ಲ. ಬಟ್ KPS ಆ ಥರ ಇರಲ್ಲ. ಆದ್ದರಿಂದ ನಾನೊಂದು ಚಾನಲನ್ನೇ ತೆಗಿಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾಯಿದ್ದೆ. ಬಟ್ ಅದಕ್ಕೊಂದು ಟೈಮ್ ಅಂತ ಹೇಳ್ತಾರಲ್ಲ, ಅದು ಕೂಡಿ ಬಂದಿಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಈ ಒಂದು ಟೈಮನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಚಾನಲನ್ನು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನನ್ನ ಫಸ್ಟ್ ವಿಡಿಯೋ. ಏನಾದರೂ ತಪ್ಪಾಗಿತ್ತು ಅಂತಂದರೆ ಎಲ್ಲರಲ್ಲಿ ಕ್ಷಮೆ ಇರಲಿ. ಮತ್ತು ನಾನು ಇದನ್ನು ತುಂಬ ಡೆವಲಪ್ಮೆಂಟು ನಾನು ಪ್ರತಿಯೊಂದು ದಿನವೂ ದಿನ ಡೆವಲಪ್ಮೆಂಟ್ ಮಾಡ್ಕೊತ ಇನ್ನೂ ಏನಾದರೂ ಒಂದು ಕಲಿತಾ ನಾವು ಕೂಡ ಎಕ್ಸ್ಪರ್ಟ್ ಆಗಬೇಕು. ಆ ಥರ ಏನಾದರೂ ಮಾಡೋಣ. ಓಕೆ, ನನ್ನ ಜೊತೆ ನೀವು ಕೂಡ ಸ್ಟಡಿ ಮಾಡಿ ಫೀಲ್ ಪ್ರೌಡ್ ನಿಮ್ಗೆ ಹೇಳ್ತಾ ಇದ್ದರೆ ಫೀಲ್ ಪ್ರೌಡ್ ಆಗಬೇಕು. ಆ ಥರ ಏನಾದರೂ ಮಾಡಿ ತೋರಿಸ್ಬೇಕು ಅಂತಂದರೆ ಈ ಚಾನಲಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ ಥರ ಮಾಡಲಿಕ್ಕೆ. ಓಕೆ, ಅದಕ್ಕಾಗಿ ಮೇನ್ ಗೈಡೆನ್ಸು, ಮೆಂಟರ್ಶಿಪ್ಪು ಎಲ್ಲನೂ ನಾನು ಕೊಡ್ತೀನಿ. ನಿಮ್ಮ ಗುರಿಯನ್ನು ಅಚೀವ್ ಮಾಡ್ಕೋ ಜವಾಬ್ದಾರಿ ನಿಮ್ಮ ಕಡೆ ಆಗಿರುತ್ತೆ. ನಾನು ಹೇಳ್ಬೋದು, ಬಟ್ ನೀವು ಮಾಡಲಿಲ್ಲ ಅಂತಂದರೆ ಏನೂ ಯೂಸ್ ಇಲ್ಲ. ಬಟ್ ನೀವು ಅದಕ್ಕೆ ಎಫರ್ಟ್ ಹಾಕಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಓಕೆ, ಹಾಗಾಗಿ ನೀವು ಅದನ್ನು ಹಾಕಿ ಅಂದರೆ ಎಫರ್ಟ್ ಹಾಕಿ ಮಾಡ್ತೀರಾ ಅಂತ ಹೇಳಿ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಮಾಡಿ, ನಾನು ಕೂಡ ಮಾಡ್ತೀನಿ. ಓಕೆ, ಆಯಿತು ಅಂತಂದರೆ ಆಯಿತು, ನಮ್ಮದೊಂದು ಚಾನ್ಸ್ ಇದೆ, ನಮ್ದು ಈಗ ಏಜ್ ಇದೆ, ಮಾಡಬೇಕು, ಆಗಲಿ, ಇಲ್ಲಾದರೆ ಇರಲಿ. ಬಟ್ ಪ್ರಯತ್ನವನ್ನು ಮಾಡೋದ್ರಿಂದ ಏನು ತಪ್ಪಿಲ್ಲಲ್ಲ. ಪ್ರಯತ್ನ ಮಾಡೋದ್ರಿಂದನೇ ನಮಗೆ ಫಲ ಸಿಗಲಿ ಅಥವಾ ಸಿಗದೇ ಇರಲಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಪ್ರಯತ್ನಕ್ಕೆ ಒಂದಿಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ಹಾಗಾಗಿ ಪ್ರಯತ್ನವನ್ನು ಮರಳಿ ನಾವೇನು ಮಾಡಬೇಕು ಅಂತಂದರೆ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ಯಾಕಂತಂದರೆ ನಮ್ಮ ಬಾಳಿಗೆ ಯಾರಾಗಬೇಕು ಶಿಲ್ಪಿಗಳು ಅಂತಂದರೆ ನಾವೇ ಆಗಬೇಕು. ಒಂದು ಕಲ್ಲನ್ನು ತಂದು ಅದಕ್ಕೊಂದು ಮೂರ್ತಿ ರೂಪ ಕೊಡಬೇಕು ಅಂತಂದರೆ ಅದಕ್ಕೆ ನಾವು ಆ ಮೂರ್ತಿ ರೂಪವನ್ನು ಯಾವ ಥರ ಕೊಡಬೇಕು, ಅದನ್ನು ಯಾವ ಥರ ಕೆತ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಆ ಕಲ್ಲನ್ನು ನಾವು ಹೊರಗಡೆ ಬೀಳೋ ಕಲ್ಲಾಗಿದ್ದರೆ ಅದು ಬೇರೆ ಕಲ್ಲು. ಬಟ್ ಒಂದು ಮೂರ್ತಿನ ಕೊಡಬೇಕು ಅಂತಂದರೆ ಆ ಒಂದು ಕೆಲಸ ಯಾರ ಹತ್ರ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ. ಓಕೆ, ಅದಕ್ಕಾಗಿ ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗಬೇಕು ಫಸ್ಟು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಮೋಟೋ ಏನಿದೆ ಅಂತಂದರೆ, ಈ ಒಂದು ಯೂಟ್ಯೂಬ್ ಚಾನಲ್ದು ಮೇನ್ ಫೋಕಸ್ಸು ಮೋಟೋ ಏನಂತಂದರೆ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತಂದರೆ, ಯಾರಿಗಾದರೂ ನೀನು ಇನ್ಸ್ಪೈರ್ ಆಗಬೇಕು. ನೀನು ಸಾಯೋದ್ರೊಳಗಡೆ, ನೀನು ಎಕ್ಸ್ಪೈರ್ ಆಗಿ ಸಾಯೋದ್ರೊಳಗಡೆ ನೀನು ಯಾರಿಗಾದರೂ ಇನ್ಸ್ಪೈರ್ ಆಗುವಂಥ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಇನ್ಸ್ಪೈರ್ ಆಗೋದು. ಇಲ್ಲ ಅಂತಂದರೆ ಇನ್ಸ್ಪೈರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಸಾಯೋಕ್ಕಿಂತ ಮೊದಲು, ಈಗ ನಮ್ಮ ಆಯುಷ್ ಎಷ್ಟಿರುತ್ತೋ ಏನಿರುತ್ತೋ ಅದಂತೂ ಮ್ಯಾಟ್ರ್ ಆಗಲ್ಲ. ಬಟ್ ಮಾಡು ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ನಮ್ಮ ಈ ಒಂದು ಜೀವನ ಇದೆ ಅಂತಂದಮೇಲೆ ಅದಕ್ಕೆ ನಾವು ಏನನ್ನಾದರೂ ನಮ್ಮಿಂದ ಯಾರಾದರೂ ಇನ್ಸ್ಪೈರ್ ಆದರೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ. ಇವರಿಂದ ನಾನು ಇನ್ಸ್ಪೈರ್ ಆದೆ, ಅವರಿಂದ ನಾನು ಇನ್ಸ್ಪೈರ್ ಆಗಿದೆ, ಈ ಥರ ನಾವು ಕೇಳ್ತೀವಿ. ಬಟ್ ನಮ್ಮ ಹೆಸರನ್ನ ಯಾರಾದರೂ ತೊಗೊಂಡ್ರೆ ಆವಾಗ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ. ನಾವು ಇವರಿಂದ ಇನ್ಸ್ಪೈರ್ ಆದ್ವಿ ಅಂತ ಕೇಳೋಕ್ಕೆ ಎಷ್ಟೊಂದು ಚೆನ್ನಾಗಿರುತ್ತೆ ಕೇಳೋಕ್ಕೆ. ಹಾಗಾಗಿ ನಾವೇನು ಮಾಡಬೇಕು, ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅನ್ನೋ ಟ್ಯಾಗ್ಲೈನಿಂದ ಅಥವಾ ಮೋಟೋಯಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ. ಯೂಟ್ಯೂಬ್ ಚಾನಲ್ ಹೆಸರು ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ. ನನ್ನ ಜೊತೆ ನೀವು ಕೂಡ ಸ್ಟಡಿ ಮಾಡಿ. ಈಗಲೇ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದೊಂದು ಟ್ಯಾಗ್ಲೈನಿಂದ ಸ್ವಾಮಿ ವಿವೇಕಾನಂದ ಹೇಳಿರುವಂಥ ಟ್ಯಾಗ್ಲೈನ್ ಏನು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈಗಲೇ ಸ್ಟಾರ್ಟ್ ಮಾಡಿ. ನಿಮ್ಮದೊಂದು ಪ್ರಿಪ್ರೇಷನನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿ. ನಾಳೆಯಿಂದ ಅಪ್ಲೋಡ್ ಆಗುತ್ತೆ ವೀಡಿಯೋಸ್ ಎಲ್ಲನೂ. ಫಸ್ಟು ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಬೇಸಿಕ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ ಯಾವ ಥರ ಝೀರೋದಿಂದ ಸ್ಟಾರ್ಟ್ ಮಾಡ್ತೀನಿ. ಭೂಮಿ ಅಂದರೆ ಏನು, ಆ ಭೂಮಿ ಅಂದರೆ ಏನು, ಅದರದ್ದು ಬೇಸಿಕ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಈ ಭೂಮಿ ಮೇಲೆ ಎಷ್ಟೊಂದು ಜೀವಕೋಶ ಎಷ್ಟೊಂದೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಎಷ್ಟೊಂದು ಅಂದರೆ ನಾನು ಪ್ರಪಂಚ ಭೂಗೋಳಶಾಸ್ತ್ರವನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಪ್ರಪಂಚದ ಬಗ್ಗೆ ಗೊತ್ತಿರಬೇಕು ನಮಗೆ. ಪ್ರಪಂಚ ಯಾವ ಥರ ಆಯಿತು, ಏನಾಯಿತು, ಪ್ರಪಂಚದಲ್ಲಿ ಯಾವ್ಯಾವ ಥರದ ಸಸ್ಯವರ್ಗ, ಪ್ರಾಣಿ ವರ್ಗ ಎಲ್ಲನೂ, ಖಂಡಗಳು ಎಷ್ಟಿದ್ದಾವೆ ನಮ್ಮ ಖಂಡಗಳು, ಆ ಪ್ರತ್ಯೇಕ ಖಂಡಗಳಲ್ಲಿ ಸಸ್ಯವರ್ಗ, ಪ್ರಾಣಿ ವರ್ಗ, ನೆಕ್ಸ್ಟು ಅಲ್ಲಿರುವಂಥ ಮಣ್ಣು, ಕೈಗಾರಿಕಾ, ವ್ಯವಸಾಯದ ಪದ್ಧತಿ, ನೆಕ್ಸ್ಟ್ ಅಲ್ಲಿ ಇರುವಂಥ ಖಂಡಗಳು ಎಷ್ಟು, ಪ್ರತಿಯೊಂದು ಮೇನ್ ಹೇಳಬೇಕು ಅಂತಂದರೆ ಜಿಯೋಗ್ರಫಿಗೆ ನಿಮ್ಮ ಹತ್ರ ಒಂದು ವರ್ಲ್ಡ್ ಮ್ಯಾಪ್ ಇರಬೇಕು. ಓಕೆ, ವರ್ಲ್ಡ್ ಮ್ಯಾಪ್ ಇರಬೇಕು. ಅದರಲ್ಲಿ ಪ್ರತಿಯೊಂದು ಖಂಡಗಳು ವಿತ್ ಅವ್ರದ್ದು ಕ್ಯಾಪಿಟಲ್ಗಳು ಅಂದರೆ ಯಾವ್ಯಾವ ಮೇನ್ ಖಂಡಗಳಿದ್ದಾವೆ. ಟೋಟಲ್ ಖಂಡಗಳಿರುವಂಥದ್ದು 7. ಆ 7 ಖಂಡಗಳದ್ದು ಒಂದು ಚಾರ್ಟ್ ಇರುತ್ತೆ. ಅಂದರೆ ನೀವು ಒಂದು ನಿಮ್ಮ ಟೇಬಲ್ ಇದ್ದರೆ ಟೇಬಲ್ ಅಥವಾ ನೀವು ಸ್ಟಡಿ ಮಾಡುವಂಥ ಜಾಗದಲ್ಲಿ ಒಂದು ವಾಲ್ಗೆ ಅದೊಂದು ವರ್ಲ್ಡ್ ಮ್ಯಾಪದು, ನೆಕ್ಸ್ಟು ವರ್ಲ್ಡ್ ಮ್ಯಾಪು, ಆಮೇಲೆ ಇಂಡಿಯನ್ ಮ್ಯಾಪು ಮತ್ತು
ಕರ್ನಾಟಕದ ಎಕ್ಸಾಮ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಕರ್ನಾಟಕ ಮ್ಯಾಪ್ದು ಈ 3 ಮ್ಯಾಪ್ಗಳನ್ನು ನಿಮ್ಮ ಸ್ಟಡಿ ಮಾಡುವಂಥ ಗೋಡೆಗೆ ಅಂಟಿಸಿದ್ರೆ ನೀವು ಯಾವಾಗ ನೋಡ್ತಿರೋ ಅಂದರೆ ಫ್ರೀ ಟೈಮಲ್ಲಿ ಯಾವಾಗ ಆ ಟೈಮಲ್ಲಿ ಈ ದೇಶ ಎಲ್ಲಿ ಬಂತು ಪ್ರತಿಯೊಂದು ನ್ಯೂಸ್ ಹೋಗ್ತಾ ಇರುತ್ತೆ ಟಿ ವಿಯಲ್ಲಿ. ಆ ಥರ ಈ ದೇಶದಲ್ಲಿ ಏನಾಯಿತು, ಇಂಟರ್ನ್ಯಾಷನಲ್ ರಿಲೇಷನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ದು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಗೌರ್ಮೆಂಟ್ ಎಕ್ಸಾಮ್ಗೆ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ಹೇಳ್ತೀನಿ. ಪ್ರತಿಯೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತಲ್ವ, ಈ ದೇಶಕ್ಕೆ ಅವ್ರು ಹೋದರು, ಪ್ರಧಾನಿಗಳು ಹೋದರು, ಪ್ರೆಸಿಡೆಂಟ್ ಅವ್ರು ಹೋದರು, ಈ ಥರ ಎಲ್ಲ ಇರುತ್ತೆ. ಆಗ ನೀವು ಅದನ್ನು ಸರ್ಚ್ ಮಾಡ್ಬೋದು. ಅಂದರೆ ಈ ದೇಶಕ್ಕೆ ಹೋಗಿದ್ದಾರೆ, ಇದು ಯಾವ ಖಂಡದಲ್ಲಿದೆ, ಓಕೆ. ಮತ್ತು ಇದನ್ನು ಇಲ್ಲೇನು ಮಾಡ್ತಾ ಇದ್ದಾರೆ, ಇಲ್ಲಿರುವಂಥ ನದಿಗಳು, ಜಿಯೋಗ್ರಾಫಿಕಲ್ ಪಾಯಿಂಟ್ಸ್ ಆಫ್ ನದಿಗಳು ತುಂಬ ಇಂಪಾರ್ಟೆಂಟ್. ನದಿಗಳಾಗಿರ್ಬೋದು, ಅದರದ್ದು ಬಾರ್ಡರ್ಸ್ ಇರುತ್ತೆ, ಮತ್ತು ಸ್ಟ್ರೇಟ್ಸ್ ಇರುತ್ತೆ, ಜಲಸಂಧಿಗಳು, ಆ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಜಿಯೋಗ್ರಾಫಿಕಲ್ ಬೇಸ್ಡ್ ತುಂಬಾ ಕೇಳ್ತಾ ಇರೋದು ಕ್ವಶನ್ಸನ್ನು. ಹಾಗಾಗಿ ಒಂದು ಮೂರು ಮ್ಯಾಪ್ ತೊಗೊಳ್ಳಿ. ಒಂದು ವರ್ಲ್ಡ್ ಮ್ಯಾಪು, ಇಂಡಿಯನ್ ಮ್ಯಾಪು ಮತ್ತು ಕರ್ನಾಟಕದ ಮ್ಯಾಪು. ಈ 3 ಮ್ಯಾಪ್ಗಳನ್ನು ನೀವು ಸ್ಟಡಿ ಮಾಡ್ತಾ ಇರುವಂಥ ಗೋಡೆಗೆ ಅಂಟಿಸ್ಬಿಡಿ. ಓಕೆ, ಅದರಿಂದ ನಿಮಗೆ ಗೊತ್ತಾಗುತ್ತೆ, ಮೇನ್ಲಿ ಕ್ಲಿಕ್ ಆಗುತ್ತೆ. ನಾನು ಕೂಡ ಮ್ಯಾಪ್ ಥ್ರೂ ಹೇಳ್ತೀನಿ. ಮ್ಯಾಪ್ ಥ್ರೂ ಒನ್ ಬೈ ಒನ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊತ ಹೋಗೋಣ. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಅದಕ್ಕೂ ಮೊದಲು ನಿಮ್ಮದೆಲ್ಲ ಫ್ರೆಂಡ್ಸಿಗೂ ಹೇಳಿ ಈ ಥರ ಒಂದು ಚಾನಲ್ ಇದೆ, ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ ಕೂಡ ಆನ್ ಆಗುತ್ತೆ. ಇದೇ ನನ್ನ ಫಸ್ಟ್ ವಿಡಿಯೋ, ಬಾರಿ ಹೇಳ್ತಾ ಇರೋದು. ಫಸ್ಟ್ ವಿಡಿಯೋ ಆಗಿದ್ದರೆ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಎಸ್, ಥ್ಯಾಂಕ್ ಯು.